ಜಮೀನು ಯಾವುದೂ ಇಲ್ಲ, ಕೂಲಿ ಮಾಡೇ ಜೀವನ ಮಾಡಬೇಕು. ಜೊತೆಗೆ ರೀಸೆಂಟಾಗಿ ಈ ಥರ ಪ್ರಾಬ್ಲಮ್ಗಳು, ಹೆಲ್ತ್ ಪ್ರಾಬ್ಲಮ್ಗಳು ತುಂಬಾ ಆಯಿತು. ಇಷ್ಟೆಲ್ಲ ಕಷ್ಟ ಇದ್ರೂ ಒಳ್ಳೆ ರಿಸಲ್ಟ್ ತಂದಿದ್ದಾರೆ, ಒಳ್ಳೆ ಕಾಲೇಜ್ ಓದಿದಾವಲ್ಲ ಅಂತ ಖುಷಿ ಪಡ್ತೀವಿ. ಬೇಜಾರು ಸಂಗತಿ ಅಂದರೆ ಒಂದು ಕೆಲಸ ಹುಡುಕ್ತಾ ಇದ್ದಾನೆ, ಕೆಲಸ ಆಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಸ್ವಲ್ಪ. ಎಲ್ಲರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ರೂ ಈಗ ಹೋಗಿ ಬರ್ತೀನಿ ಅಂದರೆ ತುಂಬ ಖರ್ಚಾಗುತ್ತೆ. ಬಸ್ ಚಾರ್ಜಸ್ ಎಲ್ಲ ನಮಗೆ ತುಂಬ ಖರ್ಚಾಗುತ್ತೆ. ಮತ್ತು ನಾವು ಒಂದಿನ ಇಂಟರ್ವ್ಯೂ ಲೇಟ್ ಆಯಿತು, ಸ್ಟೇ ಆಗಬೇಕು ಅಂದರೆ ರೂಮ್ಸ್ ಎಲ್ಲ ಮಾಡಬೇಕು, ಊಟ ತಿಂಡಿ ತುಂಬ ಖರ್ಚಾಗ್ತಿತ್ತು. ಆ ಖರ್ಚಿನಲ್ಲಿ ನಾನು ಕೆಲಸದಲ್ಲಿ ಆ ದುಡ್ಡನ್ನ ತಗೊಂಡು ಹೋಗ್ತಿದ್ದೆ. ಈ ಗೌರ್ಮೆಂಟಿಂದ ಯುವನಿಧಿ ಸ್ಕೀಮಲ್ಲಿ ಏನು 1,500 ಸಾವಿರ ಕೊಡ್ತಾ ಇದ್ದಾರೆ, ಅದು ನಮಗೆ ಆ ಖರ್ಚುಗಳಿಗೆ ಯೂಸ್ ಆಗುತ್ತೆ. ಅದನ್ನ ನಾನು ಸೇವ್ ಮಾಡಿಕೊಂಡು ಇಂಟರ್ವ್ಯೂಗೋಸ್ಕರ ಬಳಸ್ಕೊಳ್ತೀನಿ. ಸರ್ 1,500 ಸಾವಿರ ಅಂತಲ್ಲ, ಆ ಅಮೌಂಟು ನಮ್ಮಂಥವ್ರಿಗೊಂದು ಹೆಲ್ಪ್ ಆಗುತ್ತಲ್ಲ, ಅದೇ ಇದು ಸರ್. ಏನಾದ್ರು ಒಂದು ರೂಪಾಯಿ ಆದ್ರೂ ಅದು ಅಮೌಂಟ್ ಹೆಲ್ಪ್ ಇನ್ ನೇಚರ್ ಇದ್ದಾಗ ನಮ್ಮಂಥ ಬಡಪಾಯಿ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಲ್ಲ ಅಂತ ನಮಗೆ ತುಂಬ ಖುಷಿ ಇದೆ ಸರ್. ಯುವನಿಧಿ ಸ್ಕೀಮ್ ತಂದು ಸರ್ಕಾರ ಒಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ನಮ್ಮಂಥ ಬಡ ಮಕ್ಕಳಿಗೆ ಒಂದೊಂದು ಪರಿಸ್ಥಿತಿಯಲ್ಲಿ ನಮಗೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ದುಡ್ಡಿರಲ್ಲ. ಈ ಗೌರ್ಮೆಂಟಿಂದ ಈಗ ಯುವನಿಧಿ ಸ್ಕೀಮಲ್ಲಿ ಏನು 1,500 ಸಾವಿರ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ನಮ್ಗೆ ಕೆಲಸ ಸಿಕ್ಕರೆ ನಮ್ಮ ಜೀವನನೇ ಒಂದು ರೂಪಿಸ್ಕೊಳ್ಳೋಂಥ ಒಂದು ಅವಕಾಶ ಇದೆ.